ಹಲೋ ಎವ್ರಿವನ್. 18ನೇ ಪ್ರಶ್ನೆಯನ್ನ ಗಮನಿಸಿ. ಕೆ ನ ಯಾವ ಬೆಲೆಗೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಈಸ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಸಮವಾಗುತ್ತವೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ವರ್ಗ ಸಮೀಕರಣ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ದ ಮೂಲಗಳು ಸಮವಾದಾಗ ಇಲ್ಲಿ ಡಿಸ್ಕ್ರಿಮಿನೆಂಟ್ ಹೇಗಿರುತ್ತೆ? p ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಲ್ವಾ? ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಏನು? kx ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಈಸ್ ಈಕ್ವಲ್ ಟು 0. ಇದನ್ನ ನಾವು ಪ್ರಮಾಣಿತ ರೂಪದೊಂದಿಗೆ ಹೋಲಿಸಿದಾಗ a ಈಸ್ ಈಕ್ವಲ್ ಟು ಏನು ಹೇಳಿ? k. b ಈಸ್ ಈಕ್ವಲ್ ಟು 6, c ಈಸ್ ಈಕ್ವಲ್ ಟು 1. ಇಲ್ಲಿ ಈ ಬೆಲೆಯನ್ನ ನಾವು ಸೂತ್ರದಲ್ಲಿ ಅನ್ವಯಿಸಿದಾಗ ಇದೇನಾಗುತ್ತೆ? 6 ಸ್ಕ್ವೇರ್ ಮೈನಸ್ 4 ಇಂಟು a k ಇಂಟು 1 ಈಸ್ ಈಕ್ವಲ್ ಟು 0. 6 ಸ್ಕ್ವೇರ್ 36 ಮೈನಸ್ 4k ಈಸ್ ಈಕ್ವಲ್ ಟು 0. ಇಲ್ಲಿ ನಾವು k ಅನ್ನ ಸಾಲ್ವ್ ಮಾಡಬೇಕು. 4k ಈಸ್ ಈಕ್ವಲ್ ಟು 36. ಇಲ್ಲಿ k ಈಸ್ ಈಕ್ವಲ್ ಟು ಏನಾಗುತ್ತೆ? 36 ಡಿವೈಡೆಡ್ ಬೈ 4. 4 ಬಂದ್ಲೆ 4 9. k ಈಸ್ ಈಕ್ವಲ್ ಟು ಏನಾಯ್ತು? 9 ಆಗಿದೆ. ಹಾಗಾದ್ರೆ ಇಲ್ಲಿ k ನ ಮೌಲ್ಯವು 9 ಆಗಿದೆ. ಥ್ಯಾಂಕ್ ಯು.